ಶ್ರೀ ಗುರುಭ್ಯೋ ನಮಃ. ಶ್ರೀಕೃಷ್ಣಾಯ ನಮಃ. ಧನುರ್ಮಾಸ ಆರಂಭ ನಾಳದ್ದು 17ನೇ ತಾರೀಕು. ಆ ತಿಂಗಳಲ್ಲಿ ವಿಶೇಷವಾಗಿ ಒಂದು ದಿನ ಸಾಲಗ್ರಾಮ ಪೂಜೆಯನ್ನು ಬೆಳಿಗ್ಗೆ 6:30 ಒಳಗಡೆ ಮುದ್ಗಾನ ಅಂತ ಹೇಳುವ ಹುಗ್ಗಿಯನ್ನು ಮಾಡಿ ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು. ಸಂಧ್ಯಾ ವಂದನ ಕೂಡ ಆಮೇಲೆ ಕೂಡ ಮಾಡಬಹುದು, ತಪ್ಪಿಲ್ಲ. ಈ ತಿಂಗಳಲ್ಲಿ ಮಾತ್ರ ಈ ನೇಮ. ಬೇರೆ ಜಪಗಳು ಪಾರಾಯಣ ಎಲ್ಲ ಮಾಡಬಹುದು ಆಮೇಲೆ. ಆದರೆ ನಕ್ಷತ್ರ ಇರುವ ಸಂದರ್ಭದಲ್ಲೇ ಹುಗ್ಗಿಯನ್ನು ದೇವರಿಗೆ ಸಮರ್ಪಣೆ ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಬೇಕು ಅಂತ ಹೇಳ್ತಾರೆ. ಆದಷ್ಟು ಶ್ರಾದ್ದವೇ ಬೇಗ ಮಾಡಿ ಆದಷ್ಟು ಬೇಗ ಊಟ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ 10 ಗಂಟೆಗಾರ ಊಟ ಮಾಡಬೇಕು ಲಾಸ್ಟು, ಹಾಗೆ ಅಂತ ಹೇಳುತ್ತೆ ಶಾಸ್ತ್ರ ಹೇಳುತ್ತೆ. ಅದು ಪ್ರಾಕ್ಟಿಕಲ್ಗೆ ಬರೋದು ಸಂದರ್ಭ ನಿಮಿತ್ತವಾಗಿ ಅದು ನಡೀತೆ. ಅದು ಇರಲಿ. ಹುಗ್ಗಿಯನ್ನು ಮಾಡುವ ವಿಧಾನಗಳು ಅಂತ, ಹುಗ್ಗಿ ಅಂದರೆ ಪೊಂಗಲ್ ಅಂಬೋದು ಅದೊಂದು ಪಕ್ಕ. ಇದು ಹುಗ್ಗಿ ಅಂತಂದರೆ ಏನು ಅಂದರೆ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ, ಎರಡು ಭಾಗ ಹೆಸರುಬೇಳೆ, 1 ಭಾಗ ಅಕ್ಕಿ. ಅಂದರೆ 100 ಗ್ರಾಮ್ ಅಕ್ಕಿ ಅಂತಂದರೆ 200 ಗ್ರಾಮ್ ಬೇಳೆ ಇರಬೇಕು. ಇದು ತುಂಬ ಉತ್ತಮ. 100 ಗ್ರಾಮ್ ಅಕ್ಕಿಗೆ 100 ಗ್ರಾಮ್ ಹೆಸರುಬೇಳೆ ಹಾಕೋದು ಮಧ್ಯಮ. 100 ಗ್ರಾಮ್ ಅಕ್ಕಿಗೆ 50 ಗ್ರಾಮ್ ಇಲ್ಲ 100 ಗ್ರಾಮಿಗೆ ಕಮ್ಮಿ ಹಾಕಿದರೆ ಇದು ಅಥಮ ಅಂತ. ಹೀಗೆ ಇದಕ್ಕೆ ಪ್ರಮಾಣ ಹೇಳ್ತಾರೆ. ಇದೆಲ್ಲ ದೇವರೇ ಹೇಳಿದ್ದು ಆಗ್ನೇಯ ಪುರಾಣದಲ್ಲಿ. ಹೀಗೆ ಇದಕ್ಕೇನು ಜೊತೆಗೆ ಏನೇನು ಹಾಕಬೇಕು ಹಾಗೆ ಅಂತಲೂ ಹೇಳಿದ್ದಾರೆ. ಮೆಣಸು, ಜೀರಿಗೆ, ಕರಿವೆ ಸೊಪ್ಪು, ಸ್ವಲ್ಪ ಅರಿಶಿನ, ಶುಂಠಿ, ಸ್ವಲ್ಪ ಒಂದು ಚಿಟಿಕೆ ಬೆಲ್ಲ, ಉಪ್ಪು, ತುಪ್ಪ ಇಷ್ಟು ಹಾಕಿ ಇದನ್ನು ಮಾಡಬೇಕು ಹಾಗೆ ಅಂತ. ಅಂದರೆ ಆದಷ್ಟು ಅವರವರ ಮನೆ ಪೂಜೆಯನ್ನು ಅವರವರು ಮಾಡಿರಿ. ಆಗಲದ್ದು ಪಕ್ಷದಲ್ಲಿ ಒಂದು ಆಚಾರ್ಯನವರ ಕೂಗಿ ಮನೆ ಪೂಜೆಯನ್ನು ಮಾಡುವಂಥದ್ದಕ್ಕೆ ಕೂಡ ಒಂದು ಆಚಾರನ ಕೂಗಿ ಅವ್ರಿಗೆ ಏನಷ್ಟೊಂದು ಸಂಭಾವನೆ ಕೊಟ್ಟರೆ ಅವರಿಗೆ ಒಂದು ದಿನ ಜೀವನವಾಗುತ್ತೆ. ನಮಗೂ ನಮ್ಮ ಮನೆಯಲ್ಲಿ ದೇವರ ಪೂಜೆ ನಡೀತು ಹಾಗೆ ಅಂತ ಒಂದಿರುತ್ತೆ. ಆ ಸಂದರ್ಭದಲ್ಲಿ ದೇವರಿಗೆ ನಮ್ಮ ಮನೆಯಲ್ಲಿ ಪೂಜೆ ಮಾಡಿದ್ದಾವೆ ಅಂತ ಒಂದಿರುತ್ತೆ ಒಂದು. ಹೀಗೆ ಇದು ಒಂದು ದಿನ ಮಾಡೋದರಿಂದ ಎಷ್ಟು ಫಲ ಅಂತಂದರೆ, ನೀವು ದಿನಾಗಲೂ ಮಾಡಬೇಕು ಅಂತ ಅಷ್ಟೇ. ಒಂದಿನ ಮಾಡಿರಿ ಎಷ್ಟು ಫಲ ಅಂತಂದರೆ, ದಿನಾಗಲೂ ಮಾಡಿರಿ ಏನು ಫಲ ಅದಕ್ಕೆ. ಆದಷ್ಟು ಅದನ್ನು ಪ್ರಯತ್ನ ಮಾಡಿ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. 30 ದಿನವೂ ಮಾಡಿದರೆ ತುಂಬ ವಿಶೇಷ. ದೇವರು ನಮಗೆ ಅನುಗ್ರಹ ಮಾಡಲಿ, 30 ದಿನವೂ ಪೂಜೆ ಮಾಡೋಷ್ಟು ಅನುಗ್ರಹವನ್ನು ಮಾಡಲಿ. ಮತ್ತು ಈ ಪೂಜೆಯೆಲ್ಲ ಮುಗಿದು ಲಕ್ಷ್ಮೀ ಸ್ತೋತ್ರ ಅಂತ ಚಿಕ್ಕ ಒಂದು 12 ಹೆಸರು, ಲಕ್ಷ್ಮಿಯ ಒಂದು ಹೆಸರು ಅಷ್ಟೇ. ಮಂತ್ರ ಕೂಡ ಇಲ್ಲ, ಅದು ಬಾಯಲ್ಲಿ ಬರೋದು ಅಂತ ಹೇಳೋಕ್ಕಿಲ್ಲ, ಬರೀ ಮಂತ್ರ ಕೂಡ ಇಲ್ಲ ಅದು. ಅದನ್ನು ಪಾರಾಯಣ ಮಾಡಬೇಕು ಅಂತ ಈ ಧನುರ್ಮಾಸದಲ್ಲಿ ಪೂಜೆ ಮುಗಿಸಿ ಇದನ್ನು ಮಾಡೋದು ತುಂಬ ವಿಶೇಷ ಅಂತ. ಇದು ಲಕ್ಷ್ಮೀ ಹೃದಯ ಸ್ತೋತ್ರ ಅಂತ ಆಗ್ನೇಯ ಪುರಾಣದಲ್ಲಿದೆ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಂ ಅಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಂ ಶ್ರೀ ವೈಷ್ಣವೀ ತಥಾ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಸಾರ್ಂಘಿಣೀ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ಮಹಾಲಕ್ಷ್ಮೀ, ದ್ವಾದಶಂ ಲೋಕಸುಂದರಿ. ಶ್ರೀ ಪದ್ಮ ಕಮಲಾ ಮುಕುಂದ ಮಹಿಷಿ ಲಕ್ಷ್ಮೀ ತ್ರಿಲೋಕೇಶ್ವರಿ, ಮಾ ಕ್ಷೀರಾಬ್ಧಿ ಸುತಾರವಿಂದ ಜನನಿ ವಿದ್ಯಾ ಸರೋಜಾತ್ಮಿಕಾ, ಸರ್ವಾಭೀಷ್ಟ ಫಲ ಪ್ರತೇತಿ ಸತತಂ, ನಾಮಾನಿ ಯೇ 12 ಪ್ರಾತಃ ಶುದ್ಧತರಃ ಪಠಂತಿ ಸತತಂ, ಸರ್ವಾನ್ ಲಭಂತೆ ಶುಭಾನ್. ಭದ್ರಲಕ್ಷ್ಮೀ ಸ್ತವಂ ನಿತ್ಯಂ ಪುಣ್ಯಂ ಏತತ್ ಶುಭಾವಹಂ, ತೌಲೇ ಸ್ನಾತ್ವಾಪಿ ಕಾವೇರ್ಯಾಂ ಜಪನ್ ಶ್ರೀ ವೃಕ್ಷಸನ್ನಿಧೌ, ತೌಲೇ ಸಖ್ಯೋದ್ಭವಾತೀರ್ಥೆ ಶ್ರೀರಂಗೇ ಸ್ನಾನಮಾಚರೇತ್, ಜಪೇತ್ತು ಕಮಲಾ ಪ್ರೋಕ್ತ ಸ್ತೋತ್ರಂ ಸರ್ವಾನ್ ಕಾಮಾಂ ಅವಾಪ್ಯಸಿ. ಅಂದರೆ ತುಲಾ ಮಾಸದಲ್ಲಿ ಮತ್ತು ಧನುರ್ಮಾಸದಲ್ಲಿ ಬೆಳಿಗ್ಗೆ ಸಂದರ್ಭದಲ್ಲಿ ಅಂದರೆ 4:15 ಒಳಗಡೆ ಈ ಸ್ನಾನವನ್ನು ಕಾವೇರಿಯಲ್ಲಿ, ಶ್ರೀರಂಗ ಕಾವೇರಿಯಲ್ಲಿ ಸ್ನಾನ ಮಾಡೋ ವೇಳೆ ಇದನ್ನು ಪಾರಾಯಣ ಮಾಡೋದು ವಿಶೇಷ ಅಂತ ಹೇಳ್ತಾರೆ. ಮತ್ತು ತುಲಾ ಮಾಸದಲ್ಲಿ ಅದು ಹೇಳುತ್ತಾರೆ. ಸ್ನಾನದಲ್ಲಿ ತುಲಾ ಮಾಸದಲ್ಲಿ ಸ್ನಾನ ಸಂದರ್ಭದಲ್ಲಿ ಇದನ್ನು ಹೇಳಬೇಕು. ಸ್ನಾನ ಮಾಡಿ ಮಡಿಯಾಗಿ ಹೇಳಬೇಕು. ಧನುರ್ಮಾಸದಲ್ಲಿ ದೇವರ ಪೂಜೆಯನ್ನು ಮುಗಿಸಿ ಈ ಸ್ತೋತ್ರವನ್ನು ಹೇಳೋದರಿಂದ ಸರ್ವಾನ್ ಕಾಮಾನ್, ಎಲ್ಲ ನಮಗೆ ಆಯುಷು, ಆರೋಗ್ಯ, ಐಶ್ವರ್ಯ,
ಒಳ್ಳೆ ಸತ್ಪುತ್ರ ಹುಟ್ಟುತ್ತಾನೆ. ಮದುವೆ ಆಗದೇ ಇರುವಂಥವರಿಗೆ ಒಳ್ಳೆ ಮದುವೆ ಆಗುವಂತೆ, ನಮಗೆ ತಕ್ಕಂತೆ ಅವರವರಿಗೆ ತಕ್ಕಂತೆ ವರ ವಧು ಸಿಗಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುತ್ತಾ ವಿಷಯನ್ನು ಮುಗಿಸ್ತಾನೆ. ಶ್ರೀಕೃಷ್ಣಾಯ ನಮಃ.